ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಅರ್ಥಾತ್ 2 ವಾರಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಇದರ ನಡುವೆ ಒಬ್ಬೊಬ್ಬರು ಕೊಡ್ತಾ ಇರುವ ಹೇಳಿಕೆಗಳು ಮತ್ತಷ್ಟು ಆತಂಕವನ್ನ ಜಗತ್ತಿನಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಹೊರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಲು ಮತ್ತೊಮ್ಮೆ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಇಲ್ಲವಾದಲ್ಲಿ ಅಮೆರಿಕ ಸೇನೆ ನಿಯೋಜಿಸೋದಾಗಿ ಖಡಕ್ ವಾರ್ನಿಂಗ್ ಪಾಸ್ ಆಗಿದೆ ಅಮೆರಿಕ ಅಧ್ಯಕ್ಷರ ಕಡೆಯಿಂದ. ಇರಾನ್ಗೆ ಶೂಟೌಟ್ನ ಎಚ್ಚರಿಕೆಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವಾನಿಸಿದ್ದಾರೆ. ಹೊರ್ಮುಜ್ ಜಲಸಂಧಿಯನ್ನ ತೆರೆಯದಿದ್ರೆ ಹಿಂದೆಂದೂ ಕಾಣದಂತೆ ದಾಳಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಸಿದ್ದಾರೆ. ಕದನ ವಿರಾಮದ ಬೆನ್ನಲ್ಲೇ ಮತ್ತೆ ಇರಾನ್ಗೆ ಟ್ರಂಪ್ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ಪಾಕಿಸ್ತಾನ ಚೀನಾ ಮಧ್ಯಸ್ಥಿಕೆಯಲ್ಲಿ 10ಗಳ ಕಂಡೀಷನ್ಸ್ ಮೂಲಕ ಇರಾನ್ ಕದನ ವಿರಾಮಕ್ಕೆ ಒಪ್ಪಿಕೊಂಡಿತ್ತು. ಕದನ ವಿರಾಮ ಘೋಷಣೆಯಾಗಿ 24 ಗಂಟೆ ಕಳೆಯುವ ಮೊದಲೇ ಮತ್ತೊಮ್ಮೆ ಈಗ ಡೊನಾಲ್ಡ್ ಟ್ರಂಪ್ ಎಚ್ಚರಿಸುವ ಕೆಲಸವನ್ನು ಮಾಡಿದ್ದಾರೆ. ಅವರ ಟ್ರೂತ್ನ ಸಾಲುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಟ್ರೂತ್ನಲ್ಲಿ ಬರೆದುಕೊಂಡಿರುವಂತಹ ಸಾಲಿದು. ಈಗಾಗಲೇ ಲೆಬನಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನು ಮಾಡಿದೆ. ಯಾವಾಗ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮುಂದುವರಿಸ್ತೋ ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ಕ್ಲೋಸ್ ಮಾಡಿದೆ ಇರಾನ್. ಲೆಬನಾನ್ ಮೇಲೆ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ದಾಳಿ ಮಾಡಬಾರ್ದು ಅಂಥೇಳಿ ಇರಾನ್ ಕಂಡೀಷನ್ಸನ್ನು ಹಾಕಿದ್ದು ಅಮೆರಿಕ ಮತ್ತು ಇಸ್ರೇಲ್ಗೆ. ಡೀಟೇಲ್ಸ್ ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತೆ ಜಗತ್ತಿನಲ್ಲಿ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ ಅಂಥೇಳಿ. ಒಂದು ಕಡೆ ಬೆಂಜಮಿನ್ ನೆತನ್ಯಾಹು, ಮುಸ್ತಫಾ ಖಮೇನಿ ಟ್ರಿಗರ್ ಮೇಲೆ ಬೆರಳಿಟ್ಕೊಂಡಿದ್ದೀವಿ ಅಂತಾರೆ. ಈ ಕಡೆ ನೋಡಿದರೆ ಡೊನಾಲ್ಡ್ ಟ್ರಂಪ್ ಅವರು ಸೇನೆಯನ್ನು ನುಗ್ಗಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಪರಿಸ್ಥಿತಿ ಸುಧಾರಿಸಿಲ್ಲ ಅಂತ, ಯಾವಾಗ ಏನು ಬೇಕಾದರೂ ಕೂಡ ಆಗಬಹುದು ಅನ್ನುವಂತಹ ಮುನ್ಸೂಚನೆಯನ್ನ ಇದು. ಪ್ರೇಮ್ ನೋಡಿ, ಕಳೆದ 24 ಗಂಟೆಯಲ್ಲೇ ಕದನ ವಿರಾಮ ಕಡಿತ ಆಗುವಂಥ ಎಲ್ಲ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಇಸ್ರೇಲ್ನ ನಿಲುವಿನಿಂದಾಗಿ ಈಗ ಮತ್ತೆ ಪ್ರತಿ ದಾಳಿಗಳು ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ. ನಿನ್ನೆ ಕದನ ವಿರಾಮ ಘೋಷಣೆಯಾದ ಬಳಿಕ ಪರಸ್ಪರ ಪ್ರತಿ ದಾಳಿಗಳನ್ನು ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ 3 ದೇಶಗಳು ಒಪ್ಕೊಂಡಿದ್ವು. ಇದಾದ ಬಳಿಕ ಇಸ್ರೇಲ್ ಲೆಬನಾನ್ನ ಮೇಲೆ ಭೀಕರವಾದಂಥ ವೈಮಾನಿಕ ದಾಳಿಯನ್ನು ನಡೆಸಿದೆ. ಸುಮಾರು 180ಕ್ಕಿಂತ ಹೆಚ್ಚು ಜನ ಮೃತಪಟ್ಟಿದ್ದಾರೆ, 250ಕ್ಕಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಈ ಘಟನೆ ಆದ ಬಳಿಕ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡಲಿಕ್ಕೆ ಇರಾನ್ ಕೂಡ ಶುರು ಮಾಡಿತ್ತು. ಇದರ ಜೊತೆಗೆ ನಿನ್ನೆ ಹಾರ್ಮುಜ್ ಜಲಸಂಧಿಯನ್ನ ಎಲ್ಲ ಹಡಗುಗಳಿಗೆ ಮುಕ್ತವಾದಂಥ ಪ್ರಯಾಣಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನು ಇರಾನ್ ಮಾಡಿತ್ತು. ಯಾವಾಗ ಲೆಬನಾನ್ನ ಮೇಲೆ ಬಹಳ ಗಂಭೀರವಾದಂತಹ ದಾಳಿಗಳಾದವು, ಅದರ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚುವಂಥ ಕೆಲಸವನ್ನು ಮಾಡಿತು. ಮತ್ತೆ ಮಧ್ಯಪ್ರಾಚ್ಯದ ಗಲ್ಫ್ ದೇಶಗಳ ಮೇಲೂ ಕೂಡ ದಾಳಿಗಳನ್ನು ಮುಂದುವರಿಸುವಂಥ ಕೆಲಸವನ್ನು ಕೂಡ ಇರಾನ್ ಮಾಡಿತ್ತು. ಸೊ ಇದರಿಂದ ಈಗ ಅಮೆರಿಕ ಮತ್ತೆ ಇಸ್ರೇಲ್ ಮತ್ತೆ ಕುಪಿತಗೊಂಡಂತೆ ಕಾಣಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಅಮೆರಿಕದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ಎಲ್ಲವನ್ನ ಕೂಡ ಮಾನಿಟರ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಯಾವಾಗ ಇರಾನ್ ದಾಳಿಗಳನ್ನು ಮಾಡಿ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿತೋ ಆ ಸಂದರ್ಭದಲ್ಲಿ ಮತ್ತೆ ಇರಾನ್ಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈ ರೀತಿಯಾದಂತಹ ದಾಳಿಗಳು ಆಕ್ಷೇಪಾರ್ಹ. ಒಂದು ವೇಳೆ ಇದೇ ರೀತಿಯಾದಂತಹ ದಾಳಿಗಳನ್ನು ಮುಂದುವರಿಸಿದ್ರೆ ನಾವು ಸೇನೆಯನ್ನು ನುಗ್ಗಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಕೂಡ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ನಾಳೆ ಸಭೆ ನಡಿಬೇಕಾಗಿದೆ. ಆ ಸಭೆಗೂ ಮುಂಚೆಯೇ ಕದನ ವಿರಾಮದ ಒಪ್ಪಂದ ಏನಿದೆ ಅದು ರದ್ದಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಆದಾಗ್ಯೂ ಕೂಡ ಈವರೆಗೂ ಅಮೆರಿಕ ಯಾವುದೇ ರೀತಿಯಾದಂಥ ದಾಳಿಗಳನ್ನು ಮಾಡಿಲ್ಲ, ಕೇವಲ ಎಚ್ಚರಿಕೆಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಇದೇ ರೀತಿ ಪರಿಸ್ಥಿತಿ ಮುಂದುವರೆದು ಇವತ್ತು ಕೂಡ ಒಂದಷ್ಟು ದಾಳಿಗಳು ಏನಾದರೂ ನಡೆದರೆ ಬಹುಶಃ ಕದನ ವಿರಾಮ ಕಡಿತಗೊಂಡು ಮತ್ತಷ್ಟು ತೀವ್ರ ಸ್ವರೂಪದ ದಾಳಿಗಳು ನಡೆಯುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರೇಮ್, ಶಬೀರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡೀತಾ ಹೋಗ್ತೀವಿ. ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಒಬ್ಬೊಬ್ಬರು ವಾರ್ನ್ ಮಾಡ್ತಾ ಇರುವಂತಹ ರೀತಿಯನ್ನು ನೋಡ್ತಾ ಇದ್ರೆ ಕದನ ವಿರಾಮ ಉಲ್ಲಂಘಿಸಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನುವಂತಹ ಭಯ, ಆತಂಕ ಈಗ ಜಗತ್ತನ್ನ ಕಾಡ್ತಾ ಇದೆ. ನಾಳೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ರಾಜಿ ಸಂಧಾನಕ್ಕೆ ವೇದಿಕೆ ರೆಡಿಯಾಗಿದೆ.